ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ನಿನ್ನೇನ್ ದಿವ್ಸ ಏನದ ಅಂದ್ರ ನಮ್ದು ನಾಗನ್ಕೇರದೊಬ್ಬರು ಒಂದು ಹುಡುಗನ ಸಂಗಟ ನಮ್ಮ ಕಾರ್ಯಕರ್ತರು ಇದ್ರು ಗುಂಡಪ್ಪ ಅಂತೇಳಿ ಹಿಂಗೆ ಇದ್ದಾರೆ ಸರ್. ಅದಕ್ಕಾಗಿ ಒಂದು ಸಿಂಧುತ್ವ ಐತಿ ಸರ್, ಒಂದು ಸಿಂಧುತ್ವ ಇತ್ತು. ಅದಕ್ಕಾಗಿ ಏನದ ಅಂದ್ರೆ ಪ್ರದೀಪ್ ಅವ್ರು ಏನದ ಅಂತಂದ್ರೆ ಅದು ಸಿಂಧುತ್ವ ಮಾಡ್ಕೊಡ್ಲಕ್ 6,000 ರೂಪಾಯಿ ಹತ್ತದ. ನಿಮ್ಮ ಬಾಯಿಲಿಂದ ಹೇಳಿ ಅವ್ರ ಅಡಿಗೆ ನೀವು ಸ್ವಲ್ಪ ಹಂಗೆ 6,000 ರೂಪಾಯಿ ಕೇಳ್ಯಾರ. 6,000 ರೂಪಾಯಿ ಕೇಳಿ ಅಡ್ವಾನ್ಸ್ ಏನಾದ್ರು 1,000 ರೂಪಾಯಿ ತೊಗೊಂಡ್ರ. ತೊಗೊಂಡಿರೋದಾದ್ರೆ ಇನ್ನೊಂದ್ ಸರಿ ವಿಡಿಯೋ ಅದು ಏನೇನೋ ಮಾಡ್ಲತ್ತಾರಂತ ಇವ್ರು ಸುಮ್ಮನೆ ಇಟ್ಟು ಹೋಗ್ಯಾರ ಅಂತೇಳಿ ಯಾರ ಬೇಮನ್ಸಿನಿಂದ ಇಟ್ಕೊಂಡ್ರೆ ಇಟ್ಕೋತಾರ. ಯಾರ ಕೆಲಸ ಮಾಡ್ಲಕ್ಕ ಮುಂಗಡ ಹಣ ಏನಾದ್ರು ತೊಗೊಂಡ್ರ. ಮತ್ತಿನ್ನ 5,000 ರೂಪಾಯಿ ಏನದ ಅಂತಂದ್ರೆ ನನಗೆ ಒಬ್ಬರಿಗೆ ಉಳಿತಾವ. ನಾವೆಲ್ಲ ಮೇಲಿನ ಅಧಿಕಾರಿಗಳಿಗೆ ಕೊಡ್ಬೇಕು ಒಂದು ಕುಡುತ್ತೆ ಮಾತಾಡ್ಯಾರ. ಅದಕ್ಕಾಗಿ ಮೇಲಧಿಕಾರಿಗಳು ಅವ್ರ ಮೇಲೆ ಏರಿಯರ್ ತೋಲತ್ತಾರ ಅಂಬತ್ತು ಸ್ವಲ್ಪ ನಮ್ಗೆ ಯಾಕಂದ್ರೆ ಈಗ ಒಂದು ತಾಲೂಕಕ್ಕೆ ಏನಾದ್ರೆ ದಂಡಾಧಿಕಾರಿಗಳು ತಾವು ಇಲ್ಲಿ ಏನು ಬಿ ಕೆಟ್ಟದಾಯ್ತು ಅಂದ್ರೆ ಬಿ ತಮಗೆ ಶ್ರೇಯಸ್ ಬರ್ತದೆ, ಮತ್ತು ಒಳ್ಳೇದಾದ್ರೆ ತಮಗೆ ಶ್ರೇಯಸ್ ಬರ್ತದೆ. ಅಂಥವ್ರಿಗೆ ಏನದ ಅಂದ್ರೆ ಕಠಿಣ ಇಲ್ಲಿಂದ ಏನದ ಅಂದ್ರೆ ನೋ ಟ್ರಾನ್ಸ್ಫರ್ ಸಸ್ಪೆಂಡ್ ಮಾಡ್ಬೇಕಂತೇಳಿ ನಾವು ತಮ್ಮ ಹತ್ರ ಮನವಿ ಮಾಡ್ತಿದ್ವಿ. ಹೇಳ್ರಿ ಸರ್, ಈಗ ಅವ್ರಿಗೆ ನಾವು ಭೇಟಿಯಾಗಿನಾಗ ಮೇಲಧಿಕಾರಿಗಳಿಗೆ ನಾವು 4,000 ಕೊಡ್ಬೇಕಂತ. 2,000 ಇಟ್ಕೋತಾರೆ. ನಮ್ಮ ಮೇಲಧಿಕಾರಿಗಳು ಯಾರು ತಿನ್ನತ್ತಾರ ಯಾರಿಲ್ಲ ಅವ್ರದ್ದೆಲ್ಲ ಬೇಕಲ್ಲ. ಸುಮ್ಮನೆ ಮೇಲುದ್ಯೋಗ ಇರುತ್ತಂಥ ವ್ಯಕ್ತಿಗಳಿಗೆ ಇವರು ಒಂದು ಇದು ಮಾಡಿ ಕೆಟ್ಟ ಹೆಸರು ತರುವಂಥ ಕೆಲಸ ಯಾಕೆ ಮಾಡ್ಬೋದು? ಅದಕ್ಕೆ ತಮ್ಮ ಗಮನಕ್ಕೆ ತರೋದಿಷ್ಟೇ ನಿಮ್ಮ ಕನ್ನಡ ಸೇನೆ ಶೀಘ್ರವಾಗಿ ಅವ್ರಿಗೆ ನೀವು ಅಮಾನತ್ ಮಾಡಲೇಬೇಕು. ಬೇರೆ ಅವ್ರಿಗೆ ಎಕ್ಸ್ಟೇನೋ ಬೇರೆ ಏನು ಭೀ ಶಿಕ್ಷೆ ಕೊಡುವಂಥದ್ದು ಬೇರೆ ಬೇಡ. ಯಾಕಂದ್ರೆ ಇವ್ರು ಒಬ್ಬರೇ ಅಲ್ಲ, ಇಂಥವ್ರು ಸುಮಾರು 100 ಜನ 200 ಜನ ಅದರೇ. ಇಲ್ಲಿ ಮುಂಜೆ ಹಿಡಿದು ಕುಂತಿದೀವಲ್ಲ, ಇಲ್ಲಿ ಎಲ್ಲರೂ ಬಹಳ ಮಂದಿ ಮಾತಾಡತ್ತೀರಿ ಸರ್. ರೊಕ್ಕ ಕೊಟ್ಟರೆ ತುಡುಕುಪದ ಸರ್ವರ್ ಸರ್ವರೇ ಇಲ್ಲ. ಈಗ ಪಬ್ಲಿಕ್ ಅದೇಲತ್ತ ಸರ್. ಇಲ್ಲಿ ಕೇಳಿದ್ರೆ ಯಾಕೆ ಕೆಲಸ ಯಾಕೆ ಆಗಲ್ಲ ನೋಡೋದು ಅಂತ ಕೇಳಿದೆವು. ಕೇಳಿದ್ರೆ ಅವ್ರು ಹೇಳ್ತಾರ ಸರ್ವರ್ ಬರಲ್ಲ ನೋಡೋದು ಅಂತಾರ. ಸರ್ವರ್ ಯಾಕೆ ಬರಲ್ರಿ? ಸರ್ಕಾರಿ ಹುದ್ದೆಯಲ್ಲಿ ಇರತಕ್ಕಂತ ಇದು ಬರಲೇಬೇಕು ಅಂದ್ರೆ ಹಣ ಕೊಟ್ರೆ ಸರ್ವರ್ ಬರ್ತದೆ. ಇಲ್ಲಿ ಏನದ ಸರ್ ಯಾವುದೇ